ಗ್ರಾಮದಲ್ಲಿ ವರ್ಷಗಳೇ ಕಳೆದ್ರೂ ಸ್ವಚ್ಛತೆ ಅನ್ನೋದೇ ಇಲ್ಲ. ಎಲ್ಲಿ ನೋಡಿದ್ರೂ ಗಬ್ಬೆದ್ದು ನಾರ್ತಾ ಇರೋ ಚರಂಡಿಗಳು, ಕಸ ಕಡ್ಡಿ ಸಾಲದಕ್ಕೆ ಆ ಗ್ರಾಮಕ್ಕೆ ಕಸ ವಿಲೇವಾರಿಯ ವಾಹನಗಳೂ ಬರಲ್ಲ. ಈ ಎಲ್ಲ ಸಮಸ್ಯೆಯಿಂದ ಜನ ಕಂಗೆಟ್ಟಿದ್ದು ಸಾಂಕ್ರಾಮಿಕ ರೋಗದ ಆತಂಕದಲ್ಲಿದ್ದಾರೆ. ಎಲ್ಲೆಂದರಲ್ಲಿ ಕಸ ಗಬ್ಬೆದ್ದು ನಾರುತ್ತಿರೋ ಗ್ರಾಮ. ಸೊಳ್ಳೆ ಕಾಟಕ್ಕೆ ಗ್ರಾಮಸ್ಥರಲ್ಲಿ ಹೆಚ್ಚಾಯಿತು ಆತಂಕ. ಎಲ್ಲೆಂದರಲ್ಲಿ ಕಸ, ಖಾಲಿ ಬಾಟಲಿ, ಚರಂಡಿಗಳಲ್ಲಿ ತುಂಬಿರೋ ಕೊಳಚೆ ನೀರು. ಒಂದೇ ಒಂದು ಚರಂಡಿ ಕೂಡ ಸ್ವಚ್ಛವಾಗಿಲ್ಲ. ರಾತ್ರಿಯಾದರೆ ಸೊಳ್ಳೆ ಕಾಟ. ಇವೆಲ್ಲ ಕ್ಲೀನ್ ಸಿಟಿ ಅಂತ ಕರೆಸಿಕೊಳ್ಳುವ ಮೈಸೂರಿನ ನಂಜನಗೂಡು ತಾಲೂಕಿನ ಬ್ಯಾಳರಹುಂಡಿ ಗ್ರಾಮದಲ್ಲಿ ಕಂಡಂಥ ದೃಶ್ಯ. ಈ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದೇ ಮಂಗಮಾಯವಾಗಿದೆ. ಗ್ರಾಮದ ಎಲ್ಲಾ ಮೋರಿಗಳಲ್ಲಿ ಕಸಕಡ್ಡಿ ನೀರು ಹರಿಯದೆ ನಿಂತಲ್ಲೇ ನಿಂತು ಗಬ್ಬೆದ್ದು ನಾರ್ತಾ ಇದೆ. ಹೀಗಾಗಿ ಮಕ್ಕಳು ಹಾಗೂ ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಅಂತ ಪಂಚಾಯಿತಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ. ಹೀಗಾಗಿ ಈ ಬಗ್ಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗಮನಕ್ಕೂ ತಂದಿದ್ದೇವೆ. ಇನ್ನು ನಮ್ಮ ಗ್ರಾಮ ಗಬ್ಬೆದ್ದು ನಾರ್ತಾ ಇದ್ದು ಸ್ವಚ್ಛತೆಯ ವಾಹನವೂ ಬರ್ತಾ ಇಲ್ಲ, ಕಸ ವಿಲೇವಾರಿಯೂ ಆಗ್ತಿಲ್ಲ. ಈಗಾಗಲೇ ಮಳೆ ಶುರುವಾಗಿದ್ದು ಕೊಳಚೆ ಚರಂಡಿಯಿಂದ ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಎದುರಾಗಿದೆ. ಶೀಘ್ರವೇ ಗ್ರಾಮ ಸ್ವಚ್ಛ ಮಾಡಿಸದಿದ್ರೆ ಪಂಚಾಯಿತಿ ಮುಂಭಾಗದಲ್ಲಿ ಕಸ ಹಾಕುತ್ತೇವೆಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ನಾವು ಪದೇ ಪದೇ ಒಂದು 20 ದಿನದಿಂದ ಡ್ರೈನು ಕ್ಲೀನ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ತಾವೆ. ಅವ್ರಂತರ ನೀವೇ ಅನುದಾನ ಇದು ಮಾಡ್ಕೊಂಡು ಬಂದಮೇಲೆ ದುಡ್ಡು ಕೊಡ್ತೀವಿ, ನಿಮ್ಮ ಬಂಡವಾಳ ಯಾಕೆ ಮಾಡಿ ಅಂತ ಕೇಳ್ತಾರೆ. ಶಿಲ್ಪರ್ಗಳು ಇಲ್ಲಿ ಇಲ್ಲ. ಸೂರಳ್ಳಿ ಒಂದು ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡ್ತಾರೆ, ಕಾಸನಹಳ್ಳಿ ಕ್ಲೀನ್ ಮಾಡ್ತಾರೆ, ಈ ನವಲೂರಿನಲ್ಲಿ ಕ್ಲೀನ್ ಮಾಡ್ತಾರೆ, ಹೊಸಪುರದಲ್ಲಿ ಕ್ಲೀನ್ ಮಾಡ್ತಾರೆ. ಇದು ನವಲೂರು ಪಂಚಾಯತಿಗೆ ಸೇರಿದ್ದು ನಮ್ಮದು. ಬರೀ ಡ್ರೈನ್ ಕ್ಲೀನ್ ಮಾಡಿಸ್ಕೊಡ್ದಾದ್ಮೇಲೆ ಇನ್ನು ನಮ್ಮ ಅಧಿಕಾರಿಗಳ ಯಾತಕ್ಕೆ ಇನ್ನೊಬ್ಬರ ಯಾತಕ್ಕೆ ಇಲ್ಲಿ ಇರೋ ನಮ್ಮ ಬೆಳವಣಿಗೆ ಒಬ್ಬನ ಕೇಳಿದ್ರೆ ನಮ್ಗೆ ಅಧಿಕಾರ ಇಳಿದೋಯ್ತು, ನಮ್ಮ ಏನೂ ಇಲ್ಲ ಅಂತ ಅಂದ್ಬಿಟ್ಟು ತಿರುಗು ನೋಡೋಣ ಮೆಂಬರ್ಗಳು, ಅಧ್ಯಕ್ಷರು. ಇನ್ನು ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಆದರೂ ಗ್ರಾಮವನ್ನು ಸ್ವಚ್ಛಗೊಳಿಸುವುದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕರ್ತವ್ಯ. ಆದರೆ ಇಲ್ಲಿ ಯಾರೂ ಕೂಡ ಗ್ರಾಮದ ಅಭಿವೃದ್ಧಿ, ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ಸರ್, ಇದು ಮಾಡಿ ಒಂದು 15 ವರ್ಷದ ಮೇಲೆ ಆಯಿತು, 20 ವರ್ಷದ ದಂಡಕ್ಕೆ ಆಗೈತೆ. ಒಬ್ಬ ಮೇಲಿಂದ ತಳ್ಳಿ ಬಿಟ್ಬಿಡ್ತಾರೆ. ನಾವು ಹೋಗಿ ಪಂಚಾಯತಿಗೆ ಹೇಳಿ ಒಂದು ತಿಂಗಳು, ಒಂದು ವರ್ಷ ಆದರೂ ಬರಲ್ಲ. ಮಕ್ಕಳು ಮರಿ ಎಲ್ಲ ಅವರ್ ಸರ್, ಜಾರು ಬಂದು ಹುಷಾರಿಲ್ಲ ಮನೆ ಊಟ ಮಾಡೋಕ್ಕಲ್ಲ, ವಾಸನೆ ತಿರ್ಗಾಡ್ಬೇಕು, ವಾಸನೆ ಕುಡ್ಕೊಂಡು ಎಷ್ಟು ಹೇಳಿದ್ರು ಅವರು ಗೊರ್ತಿಲ್ಲ, ತಲೆಗೆ ಹಾಕಲ್ಲ. ಒಟ್ನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಬ್ಯಾಳರಹುಂಡಿ ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ. ಶೀಘ್ರವೇ ಅಧಿಕಾರಿಗಳು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಜನರ ಆರೋಗ್ಯಕ್ಕೆ ಒತ್ತು ನೀಡಲಿ ಅನ್ನೋದು ನ್ಯೂಸ್18 ಕನ್ನಡದ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್18 ಮೈಸೂರು.